ಇವತ್ತು ನಾವು ಕೋಆಪರೇಟ್ ಕನ್ನಡಿಗ ಕೊಟ್ಟಿರೋ ಚಾನಲ್ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಚಾಲೆಂಜ್ ಏನು ಅಂದ್ರೆ ಅವರು ಕನ್ನಡದಲ್ಲೇ ಮಾತಾಡ್ಬೇಕು, ಒಂದು ಇಂಗ್ಲಿಷ್ ವರ್ಡ್ ಕೂಡ ಯೂಸ್ ಮಾಡಂಗಿಲ್ಲ. ಇಂಗ್ಲಿಷ್ ವರ್ಡ್ ಯೂಸ್ ಮಾಡಿದ್ರೆ ಪ್ರತಿಯೊಂದು ವರ್ಡಿಗೆ 10 ರೂಪೀಸ್ ಫೈನ್. ಎಂಡ್ ಆಫ್ ದ ಡೇ ಆ ಫೈನ್ ಅಮೌಂಟ್ ನ ನೀವು ದಾನ ಮಾಡಬೇಕು. ಇವತ್ತು ನಾವು ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡೋಲ್ಲ. ಇವತ್ತು 24 hours ಈ ಚಾಲೆಂಜ್ ನ ಮಾಡ್ತಾ ಇದೀವಿ ನಾವು. ಯಾರು ಚಾಲೆಂಜ್ ಕೊಟ್ಟಿರೋದು? ಕೋಆಪರೇಟ್ ಕನ್ನಡಿಗ ಅವರು. 10 ರೂಪೀಸ್ ಫೈನ್ ಆಯ್ತು. ಉರಿದ ಜೋಳ ಬೇಕಾ? ಅಲ್ಲಿ ನೋಡಿ, ಏನಿದೆ ಅಲ್ಲಿ? ವೇಗವಾದ ರಸ್ತೆ ಬೇಕಾ? ಬನ್ನಿ. ಹಾರುವ ಯಂತ್ರ ಬೇಕಾ? ಬಾಣ. ಸೊ ಇವಾಗ ನಾವು ಫಸ್ಟ್ ಹೋಗ್ಬಿಟ್ಟು ಊಟ ಮಾಡಬೇಕು. ಊಟ ಮಾಡೋದಕ್ಕೆ ಫಸ್ಟ್ ಅಂದ್ಬಿಟ್ಟೆ 24 hours ನಾವು ಹೇಗೆ ಸ್ಪೆಂಡ್ ಮಾಡ್ತೀವಿ ಅಂತ ನೋಡಿ. ಓಕೆ, ಲೆಟ್ಸ್ ಗೋ. ಮೈದಾ ಹಿಟ್ಟಿನ ರೊಟ್ಟಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿದೆ ನೋಡಿ ಗೈಸ್, ಪಿಜ್ಜಾ ಹಟ್ ಕರ್ಕೊಂಡು ಹೋಗೋಣ. ಮೈದಾ ಮೈದಾ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ತಾರೆ ಗೈಸ್. ಬನ್ರಿ, ನೋಡ್ತಾ ಇರಿ. ನಾನು ಒಂದು ಆಂಗ್ಲ ಭಾಷೆ ಮಾತಾಡಿದ್ರೆ ನನ್ನ ಹೆಸರು ಚೇಂಜ್ ಮಾಡ್ಬಿಡಿ. ಅದು ಬೇಡ. ಮುಗೀತು 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 ಮುಗೀತು. ಎಷ್ಟಾಯ್ತು? ಐಸ್, ಇವಾಗ ನೀನು ಪಿಜ್ಜಾ ಹಟ್ಟಲ್ಲಿ ಆರ್ಡರ್ ಮಾಡ್ತಿದ್ಯಾ, ಒಂದು ಐಟಮ್ ಒಂದು ವರ್ಡ್ ಇಂಗ್ಲೀಷಲ್ಲಿ ಬರೋಂಗಿಲ್ಲ, ಒಂದು ವರ್ಡ್ ಇಂಗ್ಲೀಷಲ್ಲಿ ಬರೋಂಗಿಲ್ಲ. ಇವಾಗ ಪಿಜ್ಜಾ ಹಟ್ಟಲ್ಲಿ ಆರ್ಡರ್ ಮಾಡಿ. ಬನ್ನಿ, ಇದರಲ್ಲಿ ಯಾವ್ದು ಚೆನ್ನಾಗಿದೆ? ರೊಟ್ಟಿ ವೆಜಿಟೇರಿಯನ್. 90 ರೂಪಾಯಿ. ಮಾಂಸಾಹಾರಿ? ಹೌದು, ಮಾಂಸಾಹಾರಿ ಇದೆ. ಇದರಲ್ಲಿ ಯಾವ್ದಾರು ಒಂದು ಮೀಡಿಯಂ. 100 ರೂಪಾಯಿ ಸೆಂಚುರಿ ಹೊಡೆದ್ಬಿಟ್ಟಿದೆ. ನನಗೆ ನೀರು ಕುಡಿಬೇಕು. ಅವ್ರು ಇಷ್ಟು ದೊಡ್ಡ ಇದು ಕೊಟ್ಬಿಟ್ಟಿದ್ದಾರೆ. ನನಗೆ ಇವಾಗ ನೀರು ಬೇಕು. ಅವ್ರಿಗೆ ಚೊಂಬು. ಹಾಂ, ನೀವು ರೊಟ್ಟಿ ತಿಂತಾ ಇದ್ದೀರಲ್ಲ, ಆ ರೊಟ್ಟಿಗೆ ಏನೇನು ಬಳಕೆ ಮಾಡಿದ್ದಾರೆ ಅಂತ ಸ್ವಲ್ಪ ಹೇಳ್ಬೋದಾ? ಅದೇನೇ ಪದಾರ್ಥ ಯೂಸ್ ಮಾಡಿದ್ದಾರೆ ಅಂತ ಉಪಯೋಗಿಸಿದ್ದಾರೆ ರೊಟ್ಟಿಗೆ? ಹೌದು. ಜೋಳ, ಓಕೆ. ರೊಟ್ಟಿ, ಮೈದಾ, ಹಾಲು. ಒಂದೇ ನಿಮಿಷ ಐಸ್, ನಿಮ್ಮ ಕೈಯಲ್ಲಿ ಏನು ಇಟ್ಕೊಂಡಿರೋದು? ರೊಟ್ಟಿ. ಆಕೆಯಲ್ಲಿ ಬೇಗ ಶಬ್ದವನ್ನು ನೀನು ಸುಮ್ಮನೆ. ಗುರುಗಳೇ, ಪ್ಲೀಸ್ ಹೆಲ್ಪ್ ಮಾಡಿ. ಗುರುಗಳೇ ಸಹಾಯ ಮಾಡ್ತೀನಿ. ಹೇಳಿ ಸಹಾಯ ಮಾಡಿ ಗುರುಗಳೇ. ನೋಡೋ ಗೊತ್ತು ತಾನೆ ನಾನು ಯಾರು. ಶಬ್ದವನ್ನು ಶೇಖರಣೆ ಮಾಡುವಂತಹ ಒಂದು ಉಪಕರಣ. ಶಬ್ದವನ್ನು ಶೇಖರಣೆ ಮಾಡುವಂಥ ಉಪಕರಣ. ಅದನ್ನ ಇಂಗ್ಲೀಷಲ್ಲಿ ಮೈಕ್ ಅಂತ ಕರೀತಾರೆ. ಉಪಕರಣ. ನನ್ಗೆ ಒಳ್ಳೆ ಸಹಾಯ ಮಾಡೋಕ್ಕೆ ಇವತ್ತು ಗುರುಗಳಿದ್ದಾರೆ ನನ್ನ ಜೊತೆ. ಒಳ್ಳೆ ಗುರುಗಳು ಸಹಾಯ ಮಾಡ್ತಿದ್ದಾರೆ ಎಲ್ಲದಕ್ಕೂ. ಇದನ್ನೇನಂತ ಕನ್ನಡದಲ್ಲಿ ಹೇಳಿ? ಬೆಂಕಿ ಚಕ್ರ. ಬೆಂಕಿ ಚಕ್ರ ತಗೋತಿದ್ದೀನಿ. ಬಿಲ್ ಮಾಡಿ ಕೇಳಿಸ್ಕೊ. ನೀನು ಅವಳಿಗೆ ಹೆಲ್ಪ್ ಮಾಡಬೇಡ. ಸುಮ್ಮನೆ ಹೆಲ್ಪ್ ಆಗಲ್ಲ ಗುರು, ನಾನು ಮಾಡೋದೇ ಹೆಲ್ಪು. ನಿಂಗೆ ಏನು ಬೇಕು ಹೇಳಿ, ನಾನು ಕೊಡಿಸ್ತೀನಿ. ಕಬಾಬ್ ಮ್ಯಾಜಿಕಲ್ಲಿ ಏನು ಬೇಕು ನಿನಗೆ ಹೇಳಿ? ಏನು ಬೇಕು ಹೇಳಿ? ಬೇಕು ಮ್ಯಾಜಿಕ್ ಅಂತ. ಹಾಫ್ ಗ್ರಿಲ್ಲು, ಹಾಫ್ ತಂದೂರಿ, ಒಂದು ಕುಷ್ಕ. ಇವಾಗ ಇವ್ರಿಗೆ ಯಾಕೋ ಭಾಳ ಸಿಂಪಲ್ ಆಗಿ ತೊಗೊತಾ ಇದ್ದಾರೆ ಫೈನ್ಗಳು. 10 ರೂಪಾಯಿ ಫೈನ್ಗಳು. ಏನೋ ಮಜಾ ಬರ್ತಿಲ್ಲ ನನಗೆ. ನಾವು ಇವ್ರಿಗೆ ಕೊಡ್ತಾ ಇದ್ದೀವಿ ಪನಿಷ್ಮೆಂಟ್, ಶಿಕ್ಷೆ. ಇವಾಗಿಂದ ನಾನು ಏನು ತಪ್ಪು ಮಾಡೋದು ನನಗೆ ಪನಿಷ್ಮೆಂಟ್ ಕೊಡ್ತಿದ್ದಾರೆ. ನಾನು ಬೇರೆ ವರ್ಡ್ನ ಯೂಸ್ ಮಾಡಲ್ಲ. ಅಣ್ಣ, ನೋ ಬ್ರೋ. ಅಯ್ಯೋ, ತಗೊಳ್ಳಿ. ಕ್ಯಾಮ್ರಾಮನ್, ಐಟಮ್ಸ್ನ ತೊಗೊಂಬಪ್ಪ. ತಂದು ಕೊಟ್ಟ, ವೆರಿ ಗುಡ್. ತಿಂತೀನಿ ನಾನು. ಗುಲಾಬ್ ಜಾಮೂನು, ಸ್ಪ್ರೈಟು, ಓಕೆ ಫೈನ್. ಸಪ್ರೇಟ್ ಆಗಿದ್ರೆ ಫೈನ್. ಜೊತೆಗೆ ಹಾಕೊಂಡು ತಿಂದ್ರೆ ಮಜಾನೇ ಬೇರೆ. ನಾನು ಸತ್ತೋಗ್ಬಿಡ್ತೀನಿ ಸರ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಣ್ಣ, ನೊರೆ ಎಲ್ಲ ಬರ್ತಿದೆ ಅಣ್ಣ. ಸ್ಪ್ರೈಟಲ್ಲಿ ನೊರೆ ಬಂದೇ ಬರುತ್ತೆ. ನಿಜವಾಗ್ಲೂನಾ? ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಗೈಸ್. 200ನೇ ಶಿಕ್ಷೆ, 20ನೇ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಟೀ ಕುಡಿತೀರಾ? ನನ್ನಲ್ಲಿ ಸರಿ 3 2 ಟೀ. ಇದು ಬೇಕಾ? ಏನದು? ಬನಾನಾ ಏನು ಎತ್ತಿಟ್ಟು? ಬಾಳೆಹಣ್ಣಿನ ಬಾಳೆಹಣ್ಣಿನ ಸ್ವೀಟು. ಇವಾಗ ನಿಮಗೆ ಪನಿಷ್ಮೆಂಟ್ ಟೈಮ್ ಆಯಿತು. ಏನು ಬೇಕು ಪನಿಷ್ಮೆಂಟ್ ನಿಮಗೆ? ಕೈಯಲ್ಲಿ ಏನೋ ಇದೆ, ಮೇಡಮ್ಗೆ ಕೊಟ್ಬಿಟ್ಟು ಆ ಕಾಫಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕ್ಕಿರಮ್ಮ. ಕಾಫಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕೈಗೆ ನಿಮ್ಮೆಣ್ಣು ಕೊಟ್ಟಿದ್ದೀವಿ, ದಯವಿಟ್ಟು ನಿಮ್ಮೆಣ್ಣು ಜೊತೆ
ಆ ಕಾಫಿನ ಕುಡಿಬೇಕು. ಅದನ್ನು ಕುಡಿಲಿ. ಕುಡಿಬೇಕು ಬೇಗ. ಎರಡಕ್ಕೂ ಏನಂತಾರೆ ಇವಾಗ? ಕಷಾಯ. ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ನಮ್ಮ ಚೆನ್ನಾಗಿ ಎಷ್ಟು ಬರುತ್ತೆ ಅಂತ ನೋಡೋಣ. ಮೊಬೈಲ್ನ ಕನ್ನಡದಲ್ಲಿ ಏನಂತ ಕರೀತಾರೆ? ಫೋನ್. ಜಂಗಮವಾಣಿ ಅಂತ ಕರೀತಾರೆ. ಟಿವಿನ ಕನ್ನಡದಲ್ಲಿ ಏನಂತ ಕರೀತಾರೆ? ಯಾವುದು? ಟಿವಿ ಗೊತ್ತಿಲ್ಲ ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ದೂರದರ್ಶನ ಅಂತ ಕರೀತಾರೆ. ದೂರದರ್ಶನ ಅಂತ. ಹೌದು. ರೈಲ್ನ ಕನ್ನಡದಲ್ಲಿ ಏನಂತ ಕರೀತಾರೆ? ಉಗಿಬಂಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರಿಜ್ ಕನ್ನಡದಲ್ಲಿ ಏನಂತಾರೆ ಗೊತ್ತಿದೆಯಾ? ಇನ್ನೊಂದು ಏನದು ಮಾಮೂಲಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ತಂಗಳು ಪೆಟ್ಟಿಗೆ ಅಂತಾರೆ. ಇವಾಗ ನನ್ನ ಕ್ವೆಸ್ ಏನಂತಾರೆ? ಕನ್ನಡಿ. ಗೈಸ್ ಈಸಿ ಕ್ವಶನ್ಸು, ಆಮೇಲೆ ಟಫ್ ಮಾಡ್ತೀನಿ. ಕ್ಲಾಕ್. ಗಡಿಯಾರ. ಮಾರ್ಕೆಟ್. ಮಾರುಕಟ್ಟೆ. ನೋಡ್ಕೊಂಬಿಟ್ಟವ್ರು ಗೈಸ್. ಹೇಗೆ? AC. ತಂಪು ಗಾಳಿ ಬರುವ ಅಂದ್ರ. ಲ್ಯಾಪ್ಟಾಪ್ ಏನಂತ? ಕೇಂದ್ರ. ಏನೇನು ಗೊತ್ತಿಲ್ಲ ಸರ್. ಈ ಕನ್ನಡ ಬರುತ್ತಾ? ಲ್ಯಾಪ್ಟಾಪ್ ಕನ್ನಡದಲ್ಲಿ ಏನಂತಾರೆ? ಗಣಿಕ. ಅವರು ಭಾಷೆಯಲ್ಲಿ ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಅಂತ. ಓ, ಗಣಕಯಂತ್ರ. ಸರ್ ಒಂದು ಸರಿಯಾಗಿ ಹೇಳಿಲ್ಲ. ಆಲ್ರೆಡಿ ಕರೆಕ್ಟ್ ಅಂತ ಆಯಿತು. ಇವಾಗ 500 ರೂಪಾಯಿ ಫೈನ್ ಆಗಿದೆ. ಈಸಿ ಕೇಳೋಣ. ಬ್ಯಾಟ್ರಿ ಅಂದರೆ ಏನು? ಬ್ಯಾಟ್ರಿನ ಕನ್ನಡದಲ್ಲಿ ಏನಂತ? ನನಗೂ ಗೊತ್ತಿರಲಿಲ್ಲ. ಬ್ಯಾಟ್ರಿಗಳು. ಸೊ ವಿ ಹ್ಯಾವ್ ಆಲ್ರೆಡಿ 300 ರೀಚ್ ಆಗಿದ್ದೀರದನ್ನ. ಶಿಕ್ಷೆ ಕೊಡುವಂಥ ಸಮಯ. ಶಿಕ್ಷೆ, ಗ್ರೇಟೆಸ್ಟ್ ಶಿಕ್ಷೆ ಆಫ್ ಆಲ್ ಟೈಮ್ ಅಂದರೆ ಶಿಕ್ಷೆ. ಚೋರು ಹೊಡೆದ್ರು. ಏನು ಆರ್ಡರ್ ಮಾಡ್ಬೇಕು? ಏನೂ ಇಲ್ಲ. ನಾವಿರೋದು ಏನೋ ಒಂದು ಹೊಸದು ಟ್ರೈ ಮಾಡ್ತೀರಾ? ಮುಗೀತು ಗೈಸ್. ಕೇಲ್ ಕದಂ ರಾಜಕ್ಕೆ ಬಂದಾಗಿದೆ. ಕೊನೆಯ ಪನಿಷ್ಮೆಂಟ್ ಅಂದರೆ ಏನಿಲ್ಲ, ಸಣ್ಣ ಮೆಣಸಿನ್ಕಾಯಿನ ತಿನ್ಬೇಕು. ಒಂದ್ ಸ್ವಲ್ಪ ಕರುಣೆ ಇರಲಿ. ಫುಲ್ ತಿನ್ಬೇಕು. ಆಗಲ್ಲ ಬ್ರೋ, ಫುಲ್ಲು. ಹಾಗೆ ಆಗುತ್ತೆ, ತಿನ್ನಲೇಬೇಕು. ಶಿಕ್ಷೆ ಇದು. ಫುಲ್ಲು ಖಾಲಿ ಮಾಡೋದು. ನನಗಂತೂ ಕನ್ನಡ ಚಾಲೆಂಜ್ ಆಗ್ಬಿಟ್ಟಿದೆ. ಫುಲ್ ಇಂಗ್ಲಿಷ್ ಎಲ್ಲ ನನ್ನ ನೋಡ್ತಿದ್ದಾರೆ. ಯಾರು ನೋಡ್ತಾರೆ? ಯಾರು ನೋಡೋದು? ಫುಲ್ ತಿನ್ಬೇಕೇನ್ರಿ? ಹೌದು. ಶಿಕ್ಷೆ ಅಂದರೆ ಫುಲ್ಲೇ ತಿನ್ನಬೇಕು. ಅರ್ಧಂಬರ್ಧ ಏನು? ನೀರು ಕೊಡಿ. ಎಷ್ಟಾದ್ರೂ ನೀರು ಕುಡಿಲಿ. ಇದೆ ಗೈಸ್. ಬೇಡಮ್ಮ, ಒಂದೇ ನಿಮಿಷ ಹಿಂದೆ ಮತ್ತೆ ಒಂದೇ ನಿಮಿಷ. ಅಕಸ್ಮಾತ್ ಏನಾದರೂ ಸಾವಾಯಿತು ಅಂದರೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್ TV9 ಸ್ಫೋಟಕ ಮಾಹಿತಿ. ತಿನ್ನಕ್ ಬಿಡ್ರಿ. ಮಾತು ಕಮ್ಮಿ ಮಾಡ್ರೆ ನಾನು ತಿಂತೀನಿ. ಅದೆಲ್ಲ ಇರಪ್ಪ, ತಿನ್ಲಿವರು ಶಿಕ್ಷೆ ತಗೊಳ್ಳಿ. ಹೋಗ್ತಾ ಇದ್ದೀನಿ. ಹಾಕೊಂಡ್ರೆ ಇದು ನೀರು, ಇದು ಐಸ್. ಆಗೋಯ್ತು. ಗೈಸ್, ಶಿಕ್ಷೆನ ಕಂಪ್ಲೀಟ್ ಮಾಡಿದ್ದಾರೆ. ಕಂಟೆಂಟ್ ಮಾಡಲ್ಲ. ಇವಾಗ ಗೊತ್ತಾಯ್ತಾ ನಾನು ಏನಕ್ಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಲ್ಲ ಅಂದ್ಬಿಟ್ಟು. ಈ ಥರ ಮೆಣಸಿನ್ಕಾಯಿ ತಿಂದು, ಯೋಲೋ ಚಿಪ್ಸ್ ತಿಂದು ಏನೇನೋ ಹೇಳ್ತಿರ್ತಾರೆ. ನಾವು ಸ್ಟಾರ್ಟಿಂಗಲ್ಲಿ ಹೇಳಿರುವಾಗೆ ಸೋತಿರುವಂಥ ದುಡ್ಡನ್ನು ಡೊನೇಟ್ ಮಾಡಿದ್ದೀವಿ. ಏನು ಗೊತ್ತಾ, ಕುವೆಂಪು ಅವರೊಂದು ಮಾತು ಹೇಳಿದ, ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಕನ್ನಡ ಹಾರಲು ಬಿಡಬೇಡಿ. ಅದು ಕೇವಲ ಒಂದು ಭಾಷೆ ಅಲ್ಲ, ಅದು ನಮ್ಮ ಪೂರ್ವಜನರ ಧ್ವನಿ, ನಮ್ಮ ಸಂಸ್ಕೃತಿಯ ಆತ್ಮ. ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಜಾಸ್ತಿ ಕನ್ನಡ ಬಳಕೆ ಮಾಡೋಣ. ಇನ್ಮೇಲಿಂದ ನಾವು ಕನ್ನಡ ಬೆಳೆಸೋಣ, ಕಲಿಸೋಣ ಮತ್ತು ಉಳಿಸೋಣ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.